ನೆಲದ ದೇವತೆಗಳ ಸಮ್ಮೇಳನದಲ್ಲಿ ಆದರೂ ಕಾರ್ಯವು ಮುಂಚಿತು. ನೆಲದ ದೇವತೆಗಳ ಸಮ್ಮೇಳನದಲ್ಲಿ ದಕ್ಷ ಬ್ರಹ್ಮನ ಮಾತುಗಳ ಉಲ್ಲಂಘನೆ. ಸಂಶಯವೇನು ದಂಶರಾಜ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮುಕ್ತು ಸರ್ವ ಲೋಕಗಳ ಕ್ಷೇಮವನ್ನು ಆರೈಸುತ್ತಿರುವರು. ಶಾಂತನಾಗ ದಕ್ಷ ಬ್ರಹ್ಮ ಶಾಂತಿ ನೆಲೆಸಿರುವ ಶಾಂತ ಮೂರ್ತಿಯ ಮುಂಗಡೆಯಲ್ಲಿ ಇಟ್ಟತನವಿ. ನೀನೊಬ್ಬ ಹಿರಿಯ ಮನೆಯಿಂದ ಸುಮ್ಮನಿದ್ದೆ. ಇದಕ್ಕಾಗಿ ಮಾತನಾಡಿ ಅದನ್ನು ಬಲ್ಲನು. ಆ ಶಿವ ಈ ಶಿವ ಸದಾ ಶಿವನೆಂದು ಹೊಗಳುತ್ತಿರುವನ ಈ ಕೊಟ್ಟಿಬರುವನನ್ನು ಈ ಒಟ್ಟು ವೈದಿಕರು ಅವನಲ್ಲಿ ಆ ಸಾಂಬ ಶಿವ ಅಲ್ಲಿ ದಕ್ಷ ಬ್ರಹ್ಮ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನ ದಕ್ಷ ಬ್ರಹ್ಮನ ಜಾಮತೆ ದಕ್ಷ ಬ್ರಹ್ಮನ ಜಾಮತೆ ಋಗುದೇವ ನೆಲದ ದೇವತೆಗಳ ಸಮ್ಮೇಳನದಲ್ಲಿ ನನಗೆ ನಮ್ರತೆಯಿಂದ ನಮಸ್ಕರಿಸುವಾಗ ಅವನೇಕೆ ಸ್ತಬ್ಧನಾಗಿ ಮೌನ ಭಾವ ಋಷಿ ದೇವ ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನ ಅಥವಾ ಸುರವೇಷವನ್ನು ಧರಿಸಿದ ಹೋಗು ಮಾರಿಯೇ? ದಕ್ಷ ಬ್ರಹ್ಮ ಮಾರಿ ಎಂದೇನ ಬೇಡ, ಮಹಾದೇವನನ್ನು ಮಾರಿಯಂತೆ ಮುರಿದು ಮೊರದೇಳುವ ಮನವನ್ನು ಮನ್ನಿಸಿ ಮಹಾದೇವನ ಭಕ್ತಿಯಲ್ಲಿ ಮನವಿಡು. ಅಂತೆಯೇ ಪರಮೇಶ್ವರ ಮುಂಗಡಿಯಲ್ಲಿ ಯಾವ ಪೌರೋಸವೂ ನಡೆಯದು. ಚಂದ್ರಮ ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು. ನಿನ್ನ ಮುಂಗಡೆಯಲ್ಲಿ ಈ ಮಹಾದೇವನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನೇ ಕಲ್ಪಿಸುವೆನು.